ಸ್ಥಾಪಿಸಲಾಗಿತ್ತು. ಅದು ಪೂರ್ತಿ ಇಲ್ಲದೆ ಹಾಗೆ ಪಾಳು ಬಿದ್ದಿತ್ತು. ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜನಾರ್ದನ್ ನೇತೃತ್ವದಲ್ಲಿ ಈ ಒಂದು ನಾಮಫಲಕವನ್ನು ಅಳವಡಿಸುವಂಥ ಒಂದು ಕಾರ್ಯ ನಡೆದಿತ್ತು. ಅದರ ನಿಮಿತ್ತವಾಗಿ ಇವತ್ತು ವನಿಕೆ ಓಬವ್ವನ ಭವ್ಯ ಮೆರವಣಿಗೆಯನ್ನು ಪ್ರಮುಖ ಬೀದಿಯಲ್ಲಿ ಒಂದು ಮೆರವಣಿಗೆ ಮೂಲಕ ಆಚರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ವನಿಕೆ ಓಬವ್ವ ಹಿಂದೆ ಚಿತ್ರದುರ್ಗದ ಮದಕರಿ ನಾಯಕರ ಸಂಸ್ಥಾನದಲ್ಲಿ ಒಬ್ಬ ಕಾವಲುಗಾರಿಯಾಗಿ ಕೆಲಸ ಮಾಡ್ತಿದ್ರು. ಗಂಡ ಹೆಂಡತಿ ಹೈದರಾಲಿ ನುಗ್ಗಿದಾಗ ಅವಾಗ ಆ ಒಂದು ಕಳ್ಳಗಿಂಡಿಯಲ್ಲಿ ನುಗ್ಗಿದಾಗ ಅದನ್ನು ಕಂಡ ವನಿಕೆ ಓಬವ್ವ, ಈ ಛಲವಾದಿ ಸಮಾಜದ ವನಿಕೆ ಓಬವ್ವ ಅದನ್ನು ನೋಡಿ ಗಂಡಗ ಊಟ ಮಾಡೋದನ್ನು ತಡಿಬಾರ್ದು ಅನ್ನೋ ಒಂದು ಇಟ್ಟುಕೊಂಡು ವನಿಕೆಯನ್ನು ತಗೊಂಡು ಹೈದರಾಲಿ ಸೈನ್ಯವನ್ನು ತಲೆಯ ಮೇಲೆ ಹೊಡೆದು ನುಗ್ಗಿ ಈ ತರ ಮದಕರಿ ನಾಯಕರ ಒಂದು ಸಂಸ್ಥಾನಕ್ಕೆ ಹೈದರಾಲಿ ಸೈನ್ಯ ನುಗ್ಗಿದೆ. ದಯವಿಟ್ಟು ರಣಕಾಡ ಸಂಸ್ಥಾನವನ್ನು ಉಳಿಸಿರಿ ಅಂತಂದಾಗ ಅವಾಗ ರಣಕಾಳಿ ಮೂಲಕ ಗಂಡ ಉಳಿದಿದಾಗ ಇಡೀ ಸೈನ್ಯ ಮುಚ್ಚಿ ಅವಾಗ ಆ ಕೋಟೆಯನ್ನು ರಕ್ಷಿಸುತ್ತದೆ. ಅಂತ ಒಂದು ಛಲವಾದಿ ಸಮಾಜದ ದಿಟ್ಟ ಮಹಿಳೆ ಒಂದು ವೃತ್ತವನ್ನು ಇವತ್ತು ಸ್ಥಾಪಿಸಿ ಇವತ್ತು ಬಂಧುಗಳೇ, ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೆ ಬರುವಂತಹದ್ದು. ಯಾಕಂದ್ರೆ ಭಾರತ ದೇಶಕ್ಕೆ ಭವ್ಯ ಸಂವಿಧಾನ ಬರೆದುಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಛಲವಾದಿ ಸಮಾಜದ ಮಹಾನ್ ನಾಯಕರು. ಮತ್ತು ಹಲವಾರು ಇವತ್ತೇನು 500 ಸಂಸ್ಥಾನ ಮಠಗಳು ಏನಿದಾವ, ರಾಜ್ಯಗಳು ಏನಿದ್ವು, ಆ ರಾಜ್ಯಗಳಲ್ಲಿ ಕಾವಲುಗಾರಿಕೆಯನ್ನ ಕೇವಲ ಛಲವಾದಿ ಸಮುದಾಯಕ್ಕೆ ಮಾತ್ರ ವಹಿಸಿದ್ರು. ಯಾಕಂದ್ರೆ ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ಈ ಹಿಂದೆ ನಾಯಕ ಸಮಾಜದ ರಾಜರಾಗಿರಲಿ, ಕುರುಬ ಸಮಾಜದ ರಾಜರಾಗಿರಲಿ, ಎಲ್ಲ ಸಮಾಜದ ರಾಜರೇನಿದ್ರು ಎಲ್ಲರೂ ಛಲವಾದಿ ಸಮಾಜದ ನಾಯಕರನ್ನೇ ಮಾತ್ರ ಕಾವಲುಗಾರನಾಗಿರ್ತಿದ್ರು. ಯಾಕಂದ್ರೆ ನಂಬಿಕೆಗೆ ಅರ್ಹ ಜಾತಿ ಯಾವುದಾದ್ರೂ ಇದೆ ಅಂದ್ರೆ ಅದು ಛಲವಾದಿ ಜನಾಂಗ ಅನ್ನುವಂಥ ಒಂದು ಹಿಂದಿನ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಡವಳಿ. ಅಂತ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತು ವನಿಕೆ ಓಬವ್ವ, ಸಾಲುಮರದ ತಿಮ್ಮಕ್ಕ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಛಲವಾದಿ ಹಲವಾರು ನಾಯಕರು ಹೋದಾಗ ವಿಶ್ವಾಸಕ್ಕೆ ಅರ್ಹರು ಸಾಮಾಜಿಕ ಚಿಂತಕರು ಯಾರಾದರೂ ಇದೆ ಅಂದ್ರೆ ಅದು ಛಲವಾದಿ ಸಮಾಜದ ಒಂದು ಬಳುವಳಿಯಾಗಿ ಬಂದಿರತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥವರಿಂದ ಮಾತ್ರ ಸಾಧ್ಯ ಆಗಿದೆ. ಅಂತಹ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಇವತ್ತು ಹೆಮ್ಮೆ ಪಡುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ಇವತ್ತು ಈಗಾಗಲೇ ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕಂಪ್ಲೀಟ್ ಜನತೆಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಸಂದರ್ಭ ಸ್ಥಾಪಿಸುವ ಮೂಲಕ ಕಾರ್ಯಕ್ರಮ ಭವ್ಯ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಳ್ಳಾರಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಮುಖಂಡರು ಮತ್ತು ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಅಂದ್ರೆ ಇವತ್ತು ಕಳೆದ 11ನೇ ತಾರೀಕು ವನಿಕೆ ಓಬವ್ವ ಜಯಂತಿ ಇತ್ತು. ನಾವು ಚೆನ್ನಪ್ಪವ್ರನ್ನ ಈ ತಾಲೂಕಾ ಅಧ್ಯಕ್ಷನಾಗಿ ನೇಮಕ ಮಾಡಿದ್ವಿ. ತದನಂತರ ಅವರು ಹೇಳಿದ್ರು, ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಣ್ಣ, ನಾವು ಈ ಥರ ನಮ್ದು ಒಂದು ಸರ್ಕಲ್ ಇದೆ, ಆ ಸರ್ಕಲ್ಗೆ ವನಿಕೆ ಓಬವ್ವ ಸರ್ಕಲ್ ಅಂತ ನಾವು ನಾಮಕರಣ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೆ ಕೈ ಜೋಡಿಸಿದಂಥ ನಮ್ಮ ಮಾಯಪ್ಪಣ್ಣವರು ಮತ್ತು ದಾನಪ್ಪಣ್ಣವರು ಮತ್ತು ಇಲ್ಲಿ ಸ್ಥಳೀಯರು ಯಾರು ಇದ್ದಾರೆ ಅವರೆಲ್ಲರಿಗೆ ನಾನು ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಂಥ ಅದ್ದೂರಿಯಾದ ಕಾರ್ಯಕ್ರಮ, ಯಾಕಂದರೆ ಆಯಮ್ಮ ವನಿಕೆ ಓಬವ್ವ ಏನುಗಳಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಣ್ಮಗಳು, ಉಡಿಯಕೋಟ ಆಯಮ್ಮಂದು ಹುಟ್ಟಿ ಊರು. ಹಾಗಾಗಿ ಇವತ್ತು ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಬಳ್ಳಾರಿಯಲ್ಲಿ ಮೊದಲ ಬಾರಿಗೆ ಇಲ್ಲಿ ನಮ್ಮ ಸಿರುಗುಪ್ಪ ತಾಲೂಕಲ್ಲಿ ಆಯಿತು. ಯಾಕಂದರೆ ಇದು ಸರ್ಕಾರಿಯ 11ನೇ ತಾರೀಕು 11ನೇ ತಿಂಗಳು 2014 ಸರ್ಕಾರ ಇದು ನವೆಂಬರ್ ಯಾವಾಗ ನಮ್ಮ ಈಗ ನೆಹರು ವಲೇಕರ್ ಸಾಹೇಬರು ಮಿನಿಸ್ಟರ್ ಇರುವಾಗ ಸರ್ಕಾರ ಇದು ವನಿಕೆ ಓಬವ್ವ ಜಯಂತಿಯನ್ನು ಆಚರಣೆ ಮಾಡಬೇಕು, ಅದು ಸರ್ಕಾರನೇ ಆಚರಣೆ ಮಾಡಬೇಕಂತ ಜಾರಿಗೆ ತರಬೇಕು. ಯಾಕಂದ್ರೆ ನೆಹರು ವಲೇಕರ್ ಅವರು ಕೂಡ ಛಲವಾದಿ ಜನಾಂಗದವರಾಗಿದ್ದರಿಂದ ನಮಗೆ ಯಾವುದಾದ್ರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟ ಮೇಲೆ ಬೇರೆ ಒಂದು ಕಾರ್ಯಕ್ರಮ ಬೇಕಾಗಿತ್ತು. ಆ ನಿಮಿತ್ತ ಈಗ ತಾಯಿ ನಮ್ಮ ವೀರ ವನಿತೆ ವನಿಕೆ ಓಬವ್ವ ಧೈರ್ಯಕ್ಕೆ ಸ್ಥೈರ್ಯಕ್ಕೆ ಏನಾದರೂ ಹೆಸರುಗಳಂದ್ರೆ ಅಯಮ್ಮನೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡೋದೇ ಬಹಳ ಕಷ್ಟ ಇತ್ತು. ಅಂಥದ್ರಲ್ಲಿ ಹೈದರಾಲಿ ಸೈನಿಕರು ಅಣ್ಣವ್ರು ಹೇಳ್ದಂಗೆ ಇವಾಗ ವಿವರವಾಗಿ ಹೇಳಿದ್ರು, ಸರಿಸುಮಾರು 600ರಷ್ಟು ಹೆಚ್ಚು ಜನನ ಸಾಯಿಸ್ತಾಳೆ ಅಯ್ಯಮ್ಮ. ಇದು ಬಹಳ ಗಮನ ಇರಲಿ. ಯಾಕಂದ್ರೆ 600 ಜನನ ಸಾಯಿಸೋದು ಎಳೆಯೋದು ಅಂತಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಒಬ್ಬ ಹೆಣ್ಣುಮಗಳು, ಅದು ಛಲವಾದಿ ಹೆಣ್ಮಗಳಿಗೆ ಸಾಧ್ಯ ಅಂತ ಇವತ್ತು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ 600 ಜನನ ಸಾಯಿಸಿ ಲಾಸ್ಟಿಗೆ ಒಬ್ಬನು ಅದರಲ್ಲಿ ಬಂದು ಹಿಂದಿನಿಂದ ಬಂದು ಚಾಕು ಹಾಕ್ತಾನ.
ಸ್ವಯಂ ಮೂರ್ಛೆ ಹೋಗ್ತಾಳ. ಅಷ್ಟರೊಳಗೆಲ್ಲ ಈ ಸೈನಿಕರೆಲ್ಲ ಮದಕರಿ ನಾಯಕನ ಸೈನಿಕರೆಲ್ಲ ಆಕ್ರಮಣ ಮಾಡಿ ಆ ಕೋಟೆನ ಸಂರಕ್ಷಣೆ ಮಾಡ್ಯಾಳ ಅಂತಂದ್ರೆ ಆ ತಾಯಿಗೆ ಸಲ್ಲಬೇಕದು. ವಿಷಯ ಏನಪ್ಪಾ ಅಂತಂದ್ರೆ ಅವರು ಒಂದು ಕೊಟ್ಟಿರೋಂಥ ಮಾತನ್ನ ನೀವು ಚೆನ್ನಾಗಿ ನಡ್ಕೊಂಡು ಹೋಗುವ ಸಮಾಜದ ಅಂತ ಹೇಳಿದಾಗ ಇವಾಗ ನಮಗೆಲ್ಲ ಹಿರಿಯರು ಒಂದು ಸರ್ಕಾರಿ ಒಂದು ಹಿಂಗೆ ಒಣಗೋಗೋದು ಮಾಡ್ಬೇಕಂತ ಹೇಳ್ತಾರೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ನಾವು ಬರ್ತೀವಿ ಅಂತೇಳಿ ಪ್ರತಿ ನಿಮಿಷಕ್ಕೆ ಪ್ರತಿ ದಿನಕ್ಕೆ ನಾನು ಇಲ್ಲಿವರೆಗೂ ಇಂಥ ಜಿಲ್ಲಾ ಸಮಿತಿಯನ್ನು ನೋಡೇ ಇದ್ದಿಲ್ಲ. ಇವತ್ತಿನ ದಿನ ಅವ್ರು ಏನಾದರೂ ನಾವು ಇವತ್ತು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಅಮ್ಮ ನಾವು ಇದ್ದೀವಿ, ನೀವು ಯಾವುದೇ ಕಾರಣಕ್ಕೆ ಚಿಂತೆ ಮಾಡಬೇಡ ಅಂತೇಳಿ ಯಾರಾದರೂ ಇದ್ದರೆ ಇಡೀ ನಮ್ಮ ಶ್ರೀರಾಮಣ್ಣವರು ಮತ್ತು ಅವ್ರ ಬ್ಯಾಚು. ಹಾಗಾಗಿ ಪ್ರತಿಯೊಂದಕ್ಕೂ ನಮಗೆ ಇದಕ್ಕೆಲ್ಲ ಸಹಕಾರ ಮಾಡ್ಯಾರ ಅಂತೇಳಿ ಅವ್ರು ಕೂಡ ನಾನು ಸೋಸೈಟಿ ಕಂಪ್ನಿ ತಾಲೂಕಿಗೆ ಚಲವಾದಿ ಮಹಾಸಭಾ ಅಧ್ಯಕ್ಷ ಮಾಡೋದಕ್ಕೋಸ್ಕರ ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಉಳಿಕೆ ಒಬ್ಬರಿಗೆ